ಸ್ವಾಗತಂ ಸುಸ್ವಾಗತಂ. ನಿನ್ನೆ ನೈಟ್ ಬಂದು ಗಾಡಿ ಊರಾಗ ನಿಲ್ಸಿದ್ವಿ. ಇವತ್ತು ನೈಟ್ ಹೋಗ್ತಾ ಇದೀವಿ. 11 ಗಂಟೆಗೆ 10:30 1 ಗಂಟೆಗೆ ಎದ್ದೋಗೋಣ ಅಂತಿದ್ದೆ. ಮತ್ತಿನ್ನೇನು ನಿದ್ದೆ ಮಾಡಿದರೆ ಎದ್ದಾಳಲ್ಲ ನಮ್ಮ ಬಾಡಿ ಅಂತೇಳಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗಿನ ದುರ್ಗಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ಕೋಬೇಕು. ಡೀಸೆಲ್ ಇಲ್ಲ ಗಾಡಿಯಾಗೆ. 40-45 ಐತೆ ಅಷ್ಟೇ. ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. 2 ಪಾರ್ಟಿ ಫೋನ್ ಮಾಡಿದ್ರು. ಇಬ್ಬರು ಲೊಕೇಶನ್ ಕಳಿಸಿದ್ದಾರೆ. ಒಂದು ಇಲ್ಲಾಂದರೆ ಯಶವಂತಪುರ ಹಿಂದೆ ಇದು ಟರ್ಮಿನಲ್ಲಾಗೆ, ಒಂದು ಅಲ್ಲಿಂದ 3 ಕಿಲೋಮೀಟ್ರ್ ಮುಂದೆ ಬಂದರೆ ಹಿಂದೆದಾಗೆ ಫ್ಲೇವರ್ ಕೆಳಗೆ ಅಲ್ಲೇ ಇರೋದು. ಇವಾಗ ಹೋಗ್ಬೇಕು. ಬನ್ನಿ ದುರ್ಗಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ಕೊಳ್ಳೋಣ. ಗುರು ಅಂತೂ ಇಂತೂ ಇದಕ್ಕೆ ಬಂದ್ವಿ ಕ್ಯಾಸಂದ್ರಾಗೆ. ಗ್ಲಾಸಿನ ಮೇಲೆ ಇದೇನೋ ಬಿದ್ದುಬಿಟ್ಟೈತೆ, ಹೋಗ್ತಾ ಇಲ್ಲ. ಪೇಪರ್ ಇಲ್ಲ ಒರೆಸೋಕ್ಕೆ. ಬಟ್ಟೆಗೆ ಹಂಗೆ ಒರೆಸ್ಕೆ ಬಂದಿದ್ದೀನಿ. ಗ್ಲಾಸ್ ಕ್ಲೀನ್ ಇಲ್ಲ. ರಾತ್ರಿ 10:30 ಮನೆ ಬಿಟ್ಟಿದ್ದು. 2 ಗಂಟೆ ಆಯಿತು ಇಲ್ಲಿಗೆ ಬರೋಷ್ಟೊತ್ತಿಗೆ. ಡೀಸೆಲ್ ಹಾಕ್ಸ್ಕೊಂಡು ಬಂದ್ವಲ್ಲ, ಹಂಗಾಗಿ ಒಂಚೂರು ಲೇಟ್ ಆಯಿತು. 2 ಸ್ಟಾಪ್ ಕೊಟ್ವಿ. ಒಂದು ಸ್ಟಾಪ್ ಎಲ್ಲಿ ಕೊಟ್ವಿ ಅಂದರೆ ಜೋಗೇನಹಳ್ಳಿ ಹತ್ರ ಎಲ್ಲ ಒಂದು ಸ್ಟಾಪ್ ಕೊಟ್ವಿ. ಟೀ ಕುಡಿದ್ವಿ. ಜೋಗೇನಹಳ್ಳಿ ಅಪ್ಪಲ್ಲಿ ಅಲ್ಲೊಂದು ಸ್ಟಾಪು, ಮತ್ತು ಅಲ್ಲಿ ಬಿಟ್ಟರೆ ಇವಾಗ ಕ್ಯಾಸಂದ್ರದಾಗ ಒಂದು ಸ್ಟಾಪ್ ಕೊಟ್ವಿ. ಇಲ್ಲಾಕೆ ಸ್ಟಾಪ್ ಕೊಟ್ಟಿವಿ ಅಂದರೆ ನಿದ್ದೆ ಬಂದಂಗೆ ಆಯಿತು. ಅದಕ್ಕೆ ನಿಲ್ಲಿಸಿ ಟೈರ್ ಗೀರ್ ನೋಡ್ಕೊಂಡು ಟೀ ಕುಡ್ದು ಹೋಗ್ತಾ ಇದ್ದೀವಿ. ಇಲ್ಲಿಂದ ಇವೆಲ್ಲ ಸ್ಟಾರ್ಟ್ ದಡ 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 ಅನ್ನೋದು. ಹೊಟ್ಟೆಗಿರೋ ಗುಲಾಬ್ ಜಾಮೂನ್ ಎಲ್ಲ ಕರ್ಗೋಗ್ಬಿಡ್ತಾವೆ. ಹಂಗೆ ಅಲ್ಲಾಡಿಸ್ತದೆ ಇದು. ಏನಕ್ಕೆ ಹಾಕಿದಾರೆ ಅನ್ನೋದೇ ಗೊತ್ತಿಲ್ಲ ನಮಗಂತೂ. ಇವಾಗ ಇಲ್ಲಿಂದ ನೆಲಮಂಗಲ ಬರೋವರೆಗೂ ಅಷ್ಟೇ. ಗೂಗಲ್ ಹಾಕ ನೋಡಿದರೆ 4 ಗಂಟೆಗೆ ಬರ್ತೀರಾ ನೀವು ಯಶವಂತಪುರಿಗೆ ಅಂದರು. ಆಯ್ತು ತಾಳಕ್ಕೆ ಹಂಗೆ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಈ ಗೂಗಲ್ ಅಕ್ಕ ಹೇಳ್ದಂಗೆ ಕೇಳ್ಬೇಕಲ್ಲ. ಗೂಗಲ್ ಅಕ್ಕ ಹೇಳ್ದಂಗೆ ಕೇಳಿಲ್ಲ ಅಂದರೆ ಸರಿ ಹೋಗಲ್ಲ. ಹಾಗಂತೇಳಿ ಗೂಗಲ್ ಅಕ್ಕ ಎಲ್ಲಿ ಹೇಳ್ತಾಳೆ ಅಲ್ಲಿ ಹೋಗ್ಬೇಡ್ರಿ. ಆಮೇಲೆ ಗೂಗಲ್ ಅಕ್ಕ ಹೊಲ್ದಾಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾಳೆ. ಗೂಗಲ್ ಅಕ್ಕನ ಮಾತು ಯಾವತ್ತೂ ನಂಬಕ್ಕೆ ಹೋಗ್ಬೇಡ್ರಿ. ಭಾರಿ ಮೋಸ. ಅದೇನಿದ್ರು ಸ್ಟ್ರೈಟ್ ಸಿಟಿಯಿಂದ ಹೊರಗೆ, ಸಿಟಿ ಒಳಗೆ ಗೂಗಲ್ ಅಕ್ಕನ ಕರ್ಕೊಂಡು ಹೋದ್ವಿ, ಕೇಳ್ಕೊಂಡು ಹೋದ್ವಿ ಅಂದರೆ ನಾವೇ ಹುಚ್ಚರಾಗ್ಬಿಡ್ತೀವಿ. ಹಂಗೆ ಹೇಳ್ತಿರ್ತಾರೆ. ನಾನು ಮಸ್ತ್ ನೋಡಿದ್ದೀನಿ. ನಾನು ಅದ್ರ ಜಾಸ್ತಿ ಗೂಗಲ್ ಅಕ್ಕನ ತಲೆ ಕೆಡಿಸ್ಕೊಳಲ್ಲ. ಏನಂದರೆ ಲೊಕೇಶನ್ ಹಾಕಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಅಷ್ಟೇ ಅದು ಎಲ್ಲಿ ಬರ್ತೈತೆ ಏನು ಅಂತೇಳಿ ನೋಡಿ ಕೈ ಬಿಟ್ಬಿಡ್ತೀನಿ. ಗೂಗಲ್ಲೇ ಓಪನ್ ಮಾಡೋದಿಲ್ಲ ನೋಡಿ. ಇಲ್ಲಿಂದ ಇವಾಗ 6 ಲೈನಿಗೆ ಬಂದ್ವಿ. ಇಲ್ಲಿಂದ 4 ಲೈನು. ಬನ್ನಿ ಹೋಗೋಣ. ಎಷ್ಟೊತ್ತಿಗೆ ಹೋಗ್ತೀವಿ ನೋಡೋಣ ಅಲ್ಲಿ ಹೋಗಿ. ಗುಡ್ ಮಾರ್ನಿಂಗ್ ಗೆಳೆಯರೇ. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಯಶವಂತಪುರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ಗಾಡಿಗಳೆಲ್ಲ ನೋಡಿದ್ರೆ ಗೊತ್ತಾಗ್ಬೋದಲ್ಲ ನಿಮಗೆ. ಯಶವಂತಪುರ ಟರ್ಮಿನಲ್ ಅಂತಾರಂತ. ಇದನ್ನ ಬೆಳಗ್ಗೆಯಿಂದ ಸಿಕ್ಕಾಪಟ್ಲೆ ಕಾಟ ಕೊಟ್ಬಿಟ್ರೆ ನಮಗೆ. ಒಂದ್ಸಲಿ ಬರ್ತಾನೆ ಆ ಟೀ ಅಂಗಡಿ ನೆಬ್ಬರಿಸ್ತಾನೆ, ಒಂದ್ಸಲಿ ಈ ಟ್ಯಾಂಕರ್ ಗಾಡಿ ನೆಬ್ಬರಿಸ್ತಾನೆ. 4 ಗಂಟೆಗೆ ಬಂದು 3:30ಇಂದ ನಮಗೆ ಮಕ್ಕಳಕ್ಕೆ ಕೊಟ್ಟಿಲ್ಲ ಅವರು. ಅಷ್ಟು ಕಾಟ ಕೊಟ್ಬಿಟ್ರು. ಆ ಟೀ ಅಂಗಡಿನೂ ಏನು ಅವ್ನ ತಲೆ ಮೇಲೆ ನಿಲ್ಸಿದ್ನಂಗೆ ಮಾಡ್ತಾನೆ. ಗಾಡಿ ಎತ್ತು ಅಂತಂದ್ರೆ ಅದಕ್ಕೆ ಇಲ್ಲಿ ಅಂಗಡಿ ಮುಂದೆ ಒಂದು ಗಾಡಿ ಹಾಕಿದ್ರು. ಅದನ್ನ ತೆಗ್ಸಿ ನಾವು ನಿಲ್ಸಿದ್ವಿ. ಇವಾಗ ಇದು ಅನ್ಲೋಡ್ ಮಾಡ್ತಾರೆ. ಇವಾಗ ಅನ್ಲೋಡ್ ಮಾಡಿದ್ರೆ ಇನ್ನೇ ನೋ ಎಂಟ್ರಿನೇ ನಮಗೆ. ನೋ ಎಂಟ್ರಿ. ಹಗ್ಗ ಟಾರ್ಪಲ್ ಬಿಚ್ತಾ ಇದೀವಿ ನೋಡಿ. ಮಾರ್ನಿಂಗ್ ಡೋಸ್ ನೋಡಿ. ಇದು ಕೈಯೆಲ್ಲ ಹೆಂಗಾಗಿದ್ದಾವೆ. ಅಲ್ಲೊಬ್ಬನ ಹಗ್ಗ ಸುತ್ತದಾನೆ. ಇನ್ನು ಟಾರ್ಪಲ್ ಎತ್ತಬೇಕು. ಒಬ್ರು ಆಗ್ತಲ್ಲ, ಒಬ್ರು ಕಾಟಕ್ಕೆ ಬಿಡೋರು ಗುರು. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಇನ್ನೊಂದ್ಸಲ ಜೀವನದಾಗೂ ಹೊತ್ತು ಮುಂಚೆ ಬಂದು ನಿಂತ್ಕೊಳಲ್ಲ. ಕರೆಕ್ಟಾಗಿ ಈಗ 6 ಗಂಟೆಗೆ ಬರ್ತೀನಿ. ಮೊನ್ನೆ ಹೋಗಿದ್ನಲ್ಲ, ಆ ಟೈಮಿಗೆ ಸಿಟಿ ಒಳಗೆ ಬಂದರೆ ಏನು ತೊಂದರೆ ಇಲ್ಲ. ಒಬ್ಬರು ಆಗ್ತಲೇ ಒಬ್ರು ಎಬ್ಬರಿಸ್ತಾರೆ. ಅಷ್ಟು ಪ್ರಪಂಚ ಜ್ಞಾನ ಇರಲ್ಲ. ದೂರದಿಂದ ಬಂದ್ರೆ ಸರಿ ನಿದ್ದೆ ಕಟ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಮಾತಾಡ್ಸೋಣ ಅನ್ನೋದಿರಲ್ಲ. ಸುಮ್ಮನೆ ನನಗೆ ಅವ್ರ ಅಪ್ಪನ ಮದುವೆಗೆ ನೆಂಟ್ರಿಗೆ ಕೊಟ್ಟಿದ್ದ ಇದು ವರದಕ್ಷಿಣೆ ಕೊಟ್ಟಿದ್ರು ಅನ್ನಂಗೆ ಬಂದು ಡೋರ್ ದಬ್ಬ 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 ಬಡಿತಿರ್ತಾರೆ ಗುರು. ಪಾಪ ಇವನು ಬಂದ. ಕೋಲ್ರಾವ್ ಬಿಲ್ ಕೋಟೆಟಿಗೆ ರಿವರ್ಸ್ ಹೊಡೆದ್ವಿ. ಇವಾಗ ಅನ್ಲೋಡ್ ಆದಮೇಲೆ ಇಲ್ಲೆಲ್ಲೊಂದು ಸೈಡ್ಗೆ ಹಾಕ್ಕೋಬೇಕು. ಇಲ್ಲಿ ವಾಟರ್ ಟ್ಯಾಂಕಿನ ಪಾಯಿಂಟ್ ಬೇರೆ ಐತೆ. ಇಲ್ಲೊಂದು ಜಾಗ ಖಾಲಿ ಐತಿ. ಇಲ್ಲೆಲ್ಲ ಯಾರ್ಯಾರು ಅಂಗಡಿ ಮುಂದೆ ನಿಲ್ಸಿದ್ರೆ ಬರೀ ಕಿರಿಕಿರಿ ಆಗಿಬಿಡ್ತೈತೆ. ನಿಲ್ಸಿದ್ರೆ ಇಲ್ಲಿ ನಿಲ್ಸ್ಕೋಬೇಕು. ಇಲ್ಲಾಂದರೆ ಅಲ್ಲೊಂದು ಕ್ಯಾಂಟ್ರ್ ತೆಗೆದ್ರೆ ಅಲ್ಲಿಗೆ ಹೋಗ್ಬೇಕು. ಇಲ್ಲಾಂದರೆ ಇಲ್ಲೇ ಇರ್ಬೇಕು. ನೋಡೋಣ ಫಸ್ಟ್ ಅನ್ಲೋಡ್ ಆಗಲಿ. ಇಲ್ಲೇ ಆಯ್ತು ನೋಡಿ ಗುರು. 12:30 ಅಷ್ಟೊತ್ತಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಖಾಲಿ ಮಾಡಿದರು. ಲೋಡ್ ಗಾಡಿ ಕಾಟ ಇಲ್ಲೇ ಮಾಡಿಸ್ಕೊಂಡು ಹೋಗಿದ್ದೆ.
ಇವಾಗ ಇಲ್ಲೇ ಹೋಗ್ಬೇಕು. ನಾನು ರಿವರ್ಸ್ ಬಿಟ್ಟು ತಿಂಡಿ ತಿಂದು ತಾಚಿ ಮಾಡಿದ್ದೆ, ಆಮೇಲೆ ಅನ್ಲೋಡ್ ಆದಮೇಲೆ ಎಬ್ಬರಿಸಿದ್ದು. ಇನ್ನು ಇಲ್ಲಿ ಪಟ್ಟಿನೂ ಹಾಕಿಲ್ಲ. ಪಟ್ಟಿ ಎಲ್ಲ ಹಾಕೋಣ ಅಂದರೆ ಪೀಣ್ಯ ಟೋಲ್ಗೇಟ್ ಹತ್ರ ಹೋಗಿ ಹಾಕೋಣ. ಅಲ್ಲಿ ಹಾಕಿ ಕುಚ್ಚು ಕಟ್ಕೊಂಡು ಹೋಗ್ತಾ ಇರೋದೆ ದುರ್ಗದ ಕಡೆಗೆ. ನಮ್ಮ ಓನರು ತುಮಕೂರಿಂದ ನೋಡಿತ್ತು, ಲೋಡ್ಗೆ ಹೋಗ್ತೇನಂದ ನಾಗ್ಪುರಿಗೆ. ಟೈರ್ ಇಲ್ಲ, ಟೈರ್ ಹಾಕಿದ್ರೆ ಹೋಗ್ಬೋದಾಗಿತ್ತು ಅಂದೆ. ಅಲ್ಲಿಗೆ ತುಮಕೂರಿಗೆ ಟೈರ್ ಹಾಕಿ ಕಳಿಸೋ ಹೋಗ್ತಂದೆ. ದುರ್ಗ ನೋಡೋಣ ಅಂತಂದ. ಟೈರ್ ಹಾಕೋಣಕ್ಕೆ ಮತ್ತು ಅವು ಲೈನರೆಲ್ಲ ಜಾಮ್ ಆಗ್ತಿದ್ದಾವೆ, ಅದನ್ನೆಲ್ಲ ಮಾಡ್ಸೋಕ್ಕೆ ದುರ್ಗ ಹೋಗ್ಲೇಬೇಕು ನಾವು. ಮತ್ತು ನಾಳೆ ಭಾನುವಾರ ಇರೋದ್ರಿಂದ ನಮಗೆ ರಜೆ ಇರುತ್ತೆ. ಶೋರೂಮಲ್ಲೇ ಕೆಲಸ ಮಾಡಿಸ್ಕೊಂಡು ಟೈರ್ ಹಾಕ್ಕೊಂಡು ಹೋಗ್ಬೇಕು. ಫಸ್ಟು ಮನೆಗೆ ಹೋಗ್ಬೇಕು ಗುರು. ಹೆಂಗಾಗ್ಬಿಟ್ಟಿದೆ ಇನ್ನೂ ಒಟ್ಟು ನಿದ್ದೆ ಇಲ್ಲ, ಏನಿಲ್ಲ ಸರಿಯಾಗಿ. ಬನ್ನಿ ಹೋಗೋಣ. ಈ ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಹೆಂಗೈತೆ ಅಂತ ತೋರಿಸ್ತೀನಿ ಗುರು. ನಾವು ಜಾಲಹಳ್ಳಿ ಕ್ರಾಸಿಗೆ ಹೋಗಿ ವಾಪಸ್ ಹೋಗಿ ಫ್ಲೈಓವರ್ ಹತ್ತಿದ್ರೆ ಫ್ಲೈಓವರ್ ಮೇಲೆ ಹೋಗ್ಬಿಡ್ತಿದ್ವಿ. ಇದು ಯಾವುದೋ ಕೆಳಕ್ಕೆ ಬಂದು ಎಲ್ಲಿ ನೋಡಿದ್ರು ಜಾಮು. ಹಗಲೆಲ್ಲ ಒಂದೊಂದು ಸಿಗ್ನಲ್ ಬೀಳ್ತೈತೆ, ಅಲ್ಲೆಲ್ಲೋ ಸಿಗ್ನಲ್ ಬಿದ್ದೈತೆ. ಇಲ್ಲೇ ಗಾಡಿ ಫುಲ್ ಜಾಮ್ ಆಗಿದ್ದಾವೆ. ನಾವೇನು ಸಿಗ್ನಲ್ ದಾಟ್ತೀವ ಇಲ್ಲ. ಈ ಫ್ಲೈಓವರ್ ದಾಟೋಷ್ಟೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ಆಗೋಗ್ಬಿಡ್ತತೆ. ಹಂಗಾಗ್ಬಿಟ್ಟೈತೆ ಫುಲ್ ಜಾಮು ಅಂದರೆ ಜಾಮು ಗುರು. ಎಲ್ಲ ಬಂದ್ಬಿಟ್ಟೆ ನಾವು ಮೇಲೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ವಾಪಸ್ಸು ಜಾಲಹಳ್ಳಿ ಕ್ರಾಸಿಂದ ಬರ್ಬೋದಾಗಿತ್ತು. ಇನ್ನೇನು ಮಾಡ್ತೀರಾ, ಬಂದೀವಿ, ಹೋಗ್ಲೇಬೇಕು. ಟೀ ಕುಡಿದು ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಟೋಲ್ ಜಾಮ್ ಆಗೈತೆ. ಟೋಲ್ ಹತ್ರ ವಿದ್ಯಾವಂತರೆಲ್ಲ ಒಂದು ಕಡೆಗೆ ಅದಾರೆ, ಅವಿದ್ಯಾವಂತರೆಲ್ಲ ಒಂದು ಕಡೆಗೆ ಅದಾರೆ. ನೋಡಿ ಇವ್ರನ್ನೇ ಅವಿದ್ಯಾವಂತರ ಅನ್ನೋದು. 2 ಲೈನ್ ಮಾಡಿದಾರಲ್ಲ, ವಿದ್ಯಾವಂತರೆಲ್ಲ ಒಂದೇ ಲೈನ್ನಾಗ ಹೋಗ್ತಿರೋದು. ನೋಡಿ ಎಲ್ಲ ಎಜುಕೇಟೆಡ್ಗಳು ಒಂದು ಕಡೆಗೆ ಅದಾರೆ, ಈ ಕಡೆ ನಾವೆಲ್ಲ ಲಾರರೆಲ್ಲ ಅನ್ಎಜುಕೇಟೆಡ್. 1 ಲೈನ್ ಮಾಡಿದ್ರು, ಇವ್ರು 2 ಲೈನ್ ಮಾಡ್ಯಾರೆ. ಇವ್ನು ಯಾವನ ಬಟ್ಟೆ ಮಗ ರೋಡ್ನಾಗ ನಿದ್ದೆ ಮಾಡ್ತಾನೆ ಗುರು. ಹೋಗಂಗಿಲ್ಲ ಏನಿಲ್ಲ. ಯಾಕೋ ಜಾಮ್ ಆಗ್ಬಿಟ್ಟತೆ. ಬೆಳಗಿನ ಜಾವ ಬಂದಾಗ್ಲೂ ಜಾಮ್ ಆಗಿತ್ತು. ಈ ಕಾರ್ನಲ್ಲಿ ಜಾಗ ಆ ಕಡೆ ರೈಟಿಗೆ ಎಷ್ಟಕ್ಕೊಂದೈತೆ, ಈ ಕಡೆ ಓದ್ತಾನೆ. ನೀವು ಯಾವನ್ನ ಅಣ್ಣಚ್ಚಿ ನನ್ನ ಮಗ. ಇವರೆಲ್ಲ ಡ್ರೈವಿಂಗ್ ಸ್ಕೂಲ್ನಾಗ ಕಲ್ತ್ಕೊ ಬಂದಿರೋ ಹಣೆ ಬರನೇ ಇಷ್ಟು ನೋಡಿ. ರೂಲ್ಸು ರೆಗ್ಯುಲೇಷನ್ ಗೊತ್ತಿರಲ್ಲ, ಏನಿಲ್ಲ. ಸುಮ್ಮನೆ ಯಾವ ಕಡೆ ಬೇಕು ಆ ಕಡೆನೇ ಒತ್ತಾ ಇರೋದು, ಎಲ್ಲಿ ಬೇಕಲ್ಲಿ. ನಮ್ಗೆ ಇವರಿಂದ ಭಯ ಆಗ್ತಿರ್ತದೆ ಗುರು. ಟಚ್ ಆದಟ್ಟಿಗೆ ಅವ್ರ ಗಾಡಿಯಾಗ ಇನ್ಸೂರೆನ್ಸ್ ಇರ್ತತೆ, ಕ್ಲೇಮ್ ಮಾಡ್ಕೊಳಲ್ಲ, ನಮಗೆ ದಂಡ ಕಟ್ರಿ ಅಂತ ಕುತ್ಕೊಳ್ಳೋದು. ಇನ್ಸೂರೆನ್ಸ್ ಇರ್ತತೆ ಇರಲ್ಲ ಒಂದು ಗೊತ್ತಿಲ್ಲ. ಆಲ್ಮೋಸ್ಟ್ ನೋಡಿ, ಕಾರ್ ಟಚ್ ಆದರೆ ಡ್ರೈವರ್ ದಂಡ ಕಟ್ಟೆ ಹೋಗೋದು ಲಾರಿಯರು. ಯಾರನ್ನು ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಇದು ಕಂಪ್ಲೇಂಟ್ ಕೊಟ್ಟು. ಯಾಕಂದರೆ ಫಸ್ಟ್ ಆಫ್ ಆಲ್ ಇವರೇ ಬರಲ್ಲ ಸ್ಟೇಷನ್ಗೆ. ನಮಗೆ ಅದಕ್ಕೆಲ್ಲ ಟೈಮ್ ಇರಲ್ಲ, ನಾವು ಬರೋಂಗಿಲ್ಲ. ಇಲ್ಲೇ ಕೊಟ್ಟು ಹೋಗೋ ಅಂತ ಕುತ್ಕೊಂತಾರೆ. ಯಾಕೆ ಹೇಳಿ, ಅವ್ರದ್ದು ಹೋದ್ರೆ ಪುಂಗಿ ನಡೆಯಲ್ಲ ಸ್ಟೇಷನ್ನಾಗೆ. ಅವರು 150 ಕ್ವಶನ್ ಕೇಳ್ತಾರೆ ಅಂತೇಳಿ ಇವ್ರು ಬರೋದಿಲ್ಲ, ತಪ್ಸ್ಕೊಂಡು ಹೋಗ್ತಿರ್ತಾರೆ. ನಾನು ಒಂದ್ಸಲ ಕಟ್ಟಿದ್ದು 12,000 ರೂಪಾಯಿ. ಅದೇ ಅನ್ಬೋದ ಮೇಲೆ ಹೇಳ್ತಿರೋದು. ಯಾರ್ಯಾರು ಕಟ್ಟಿದ್ರೆ ಕಮೆಂಟ್ ಮಾಡಿ. ಮಸ್ತ್ ಜನ ಕಟ್ಟಿಬಿಟ್ಟಿದ್ದಾರೆ ಎಲ್ಲ ಡ್ರೈವರ್ಗಳು. ಟಚ್ ಆದರೆ ಜಾಸ್ತಿ ಸೆಟ್ಲ್ಮೆಂಟ್ ಆಗೋದು, ಕಂಪ್ಲೇಂಟ್ ಯಾವ ಆಗೋದಿಲ್ಲ. ಪಾಪ 20, 25, 30 ಸಾವಿರ ತಕ್ಕನ ಕಟ್ಟಿಸ್ಕೊಂತಾರೆ ಗುರು. ಯಾಕೆ ಅವ್ರ ಗಾಡಿಗಳಾಗ ಇನ್ಸೂರೆನ್ಸ್ ಇರಲ್ಲ. ಕೇಸ್ ಮಾಡಿ ಕ್ಲೈಮ್ ಮಾಡ್ಕೊಂಡ್ರೆ ಆಯಿತು. ಬೇರೆ ಸ್ಟೇಟ್ನರ್ ಸಿಕ್ಕಿಬಿಟ್ರೆ ನಮ್ಮ ಸ್ಟೇಟ್ನರ್ ಬೋಳಿಸ್ಬಿಡ್ತಾರೆ ಕಾರ್ನರು. ಇಲ್ಲ ಅಪ್ಪಿತಪ್ಪಿ ಒಂಚೂರು ಟಚ್ ಆಗಿಬಿಡ್ತು ಈ ಸಿಗ್ನಲ್ಗಳಾಗಂದರೆ. ಲಾರಿಯಿಂದ ದೂರನೂ ಇರಲ್ಲ. ನೋಡ್ತಾ ಇರ್ಬೋದು ನೀವು, ಆ ಮುಂದ್ಗಡೆ MH ಗಾಡಿ ಐತಲ್ಲ, ಬರೀ ಒಂದು ಅರ್ಧ ಅಡಿ ಗ್ಯಾಪ್ನಾಗ ಕಾರ್ಗಳದಾವ ಆ ಕಡೆ ಈ ಕಡೆ. ಅವ್ನು ಎಲ್ಲಿ ಹೋಗ್ಬೇಕು. ಅವ್ನು ನೋಡಿದರೆ ಸೋಡಾ ಬುಡ್ಡಿ ಗ್ಲಾಸ್ ಆಗಿರ್ತಾವೆ, ಸೋಡಾ ಬುಡ್ಡಿ ಆಗಿರ್ತಾವೆ ಗ್ಲಾಸ್ಗಳು, ಸಣ್ಣ ಇಷ್ಟು. ಅದ್ರ ಕಾಣೋದಿಲ್ಲ ಏನಿಲ್ಲ. ಇವ್ರು ಹೋಗಿ ಲೆಫ್ಟಿಗೆ ರೈಟಿಗೆ ಸುತ್ತ ಹೊರದು ಬಿಡ್ತಾರೆ. ಬೆಲ್ಲಕ್ಕೆ ನೊಣ ಮುಸಿರ್ದಂಗೆ ಮುಸಿರ್ಬಿಡ್ತಾರೆ ಗಾಡಿಗಳು ನಿಂತಿದ್ದಾಗ. ಗುರು ಇವಾಗ ಸಿರಾಕ್ ಬಂದಿನಿ. ನಮ್ಮ ಸ್ವಂತನ ಇಲ್ಲೇ ಇಳಿಸಿದ್ವಿ. ಎಲ್ಲಂದ್ರೆ ಗುಬ್ಬಿ ರೋಡಾಗಿ ಇಳಿಸಿ ಬಂದೆ. ಯಾಕಂದರೆ ಮನೆಗೆ ಹೋಗಿ ಬರಲಿ ಪಾಪ. ಅಲ್ಲಿ ದುರ್ಗದಾಗಿದ್ದೇನು ಮಾಡ್ತಾನೆ, ಆರಾಮಾಗಿ ಮನೆಗೆ ಹೋಗಿ ನಾಳೆ ಬಾರ ಅಂತೇಳಿ ಇಳಿಸಿ ಬಂದೆ. ಕೆಲಸ ಇದ್ದರೆ ಗಾಡಿಯಾಗ ಇಟ್ಕೊಳ್ಳೋದು ನಾನು, ಇಲ್ಲಾಂದರೆ ಸುಮ್ಮನೆ ಇಟ್ಕೊಳಲ್ಲ. ಪಾಪ ಅವರು ಫ್ಯಾಮಿಲಿ ಬಿಟ್ಟು ಬಂದಿರ್ತಾರೆ. ನಾವು ಮನೆಗೆ ಹೋಗ್ತೀವಂದರೆ ಅವ್ರನ್ನ ಇಟ್ಕೊಬಾರ್ದು. ಆರಾಮಾಗಿ ಮನೆಗೆ ಹೋಗಿ ಬಾರಪ್ಪ ನಾಳೆ ಅಂತೇಳಿ ಇಳಿಸಿ ಬಂದೆ. ಬಂದು ಹೋದ ನಾನೇ ಹೇಳಿದ್ದೆ, ಆ ಕಡೆಯಿಂದ ಬೆಂಗಳೂರಿಂದ ಬರ್ಬೇಕಾರೆ ಮನೆಗೆ ಹೋಗಿ ಬಂದುಬಿಡು, ಮನೆಗೆ ಮಾತಾಡ್ಸ್ಕೊಂಡು ಅಂತೇಳಿ. ಅದಕ್ಕೆ ಇವಾಗ ಮನೆಗೆ ಕಳಿಸಿ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಇನ್ನೇನು ಒಂದು 70-90 ಕಿಲೋಮೀಟ್ರ್ ಐತೆ ದುರ್ಗ. ಅಂದರೆ ಸಿರೆಯಿಂದ ಹಿಂದೆನೇ ಗುಬ್ಬಿ ರೋಡ್, ಮೈಸೂರು ರೋಡ್ ಬರುತ್ತಲ್ಲ, ಚೇಳೂರು ನಿಟ್ಟೂರು ರೋಡಿಗೆ ಇರೋದು ಅವ್ರ ಊರು. ಅಲ್ಲೇ ಇಳಿಸಿ ಹೋಗ್ತಾ ಇದ್ದೀನಿ ನೋಡಿ ಊರ ಕಡೆಗೆ. ನಾನು ಇದೇ ಫಸ್ಟ್, ಇದು 2ನೇ ಸಲ ಗುರು. 2 ಪಾಯಿಂಟು ಖಾಲಿ ಮಾಡಿ ಈ ಟೈಮಿಗೆ ಬಂದಿರೋದು. ಅಂದರೆ
3 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದಿದ್ದು. ದೂರ ಇದ್ದಿದ್ರೆ ಸಾಯಂಕಾಲ ಆಗೋದು. ಯಶವಂತಪುರ ಟರ್ಮಿನಲ್ಲು ಪಿಂಡ್ಯ ಇಂಡಸ್ಟ್ರಿಯಲ್ ಏರಿಯಾ 3 ಕಿಲೋಮೀಟರ್ ಇದ್ದಿದ್ದು. ಅವ್ರಿಂದ 9:15 ಖಾಲಿ ಮಾಡಿಕೊಟ್ರು. 9:15 ಖಾಲಿ ಮಾಡಿಕೊಟ್ರು. ನಾವು ರಿಸೀವಿಂಗ್ ಇಸ್ಕೊಂಡು 10 ಗಂಟೆಗೆ ಬಂದು 100 ಫೀಟ್ ರೋಡಿಗೆ ಹೋಗ್ದಂಗೆ ಫ್ಲೇವರ್ ಕೆಳಗಡೆ ಸೀದಾ ಪಿಂಡ್ಯ ಇಂಡಸ್ಟ್ರಿಯಲ್ ಏರಿಯಾದಾಗ ತೂರಿದೀವಿ ಟರ್ಮಿನಲ್ ಗ್ಲಾಸೆ. ಅಲ್ಲೆಲ್ಲ ತುಮಕೂರು ರೋಡಿಗೆ ಬಂದು ಅವ್ರಿಗೆ ಫೋನ್ ಮಾಡಿದ್ವಿ. ಬಂದು ಇನ್ನೇನು ಕಾಟ ಮಾಡಿಸ್ಕೊಂಡು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅಷ್ಟೇ. ಕ್ರೈನ್ ಬರ್ಬೇಕಾಗಿತ್ತಲ್ಲ, ಕ್ರೈನ್ಗೋಸ್ಕರ ವೆಯ್ಟ್ ಮಾಡಿದ್ವಿ. ಇನ್ನೇನು ತಿಂಡಿ ತಿಂದು ತಾಚಿ ಮಾಡಿಬಿಟ್ಟೆ ನಾನು. ಕ್ರೈನ್ ಬಂದು ಅನ್ಲೋಡ್ ಮಾಡಿದ್ಮೇಲೆ ನಮ್ಮ ಸ್ವಂತ ಎದುರಿಸ್ತಾ ಹಣ ಖಾಲಿ ಆಯ್ತು ಅಂತೇಳಿ ಅವಾಗ ಡೋರ್ ಹಾಕ್ಕೊಂಡು ಕಾಟ ಮಾಡಿಸ್ಕೊಂಡು ರಿಸೀವ್ಡ್ ಇಸ್ಕೊಂಡು ಅದನ್ನು ಟ್ರಾನ್ಸ್ಪೋರ್ಟರಿಗೆ ಕಳಿಸಿ ಬಂದ್ವಿ. ನೋಡಿ ಟೈಮ್ ಎಷ್ಟಾಗೈತೆ ಅಂದರೆ 4 ಗಂಟೆ ಆಗ್ಬಿಡ್ತು ಗುರು. ಇಲ್ಲಿಂದ ಭಾಳ ದೂರ ಏನಿಲ್ಲ, 1.5 ಗಂಟೆ ಜರ್ನಿ. ದೂರದಾಗ ಒಂದು ಅರ್ಧ ಗಂಟೆ ಅಂತ ಹೇಳಿದ್ರೆ ಆರಾಮ ಟೈಮಿಗೆ ಸರಿಯಾಗಿ ಮನೆಗೆ ಹೋಗ್ತೀನಿ. ಹೆಂಗಂದ್ರೂ ಈ ಥರ ಖಾಲಿ ಆಗಿಬಿಟ್ರೆ 2 ಮಾಲ್ ತುಂಬ್ಕೊಂಬರಕ್ಕೆ ಭಾಳ ಖುಷಿ ಆಗುತ್ತೆ ನೋಡಿ. ಮೊನ್ನೆ ಮೋರ್ಬಿಂದ ಟೈಲ್ಸ್ ತುಂಬ್ಕೆ ಬಂದಾಗ ಆಗಿತ್ತಲ್ಲ, ಹಂಗೆ ಹಾಕ್ಬಿಟ್ರೆ ಪಾಟ್ ಲೋಡಿನ ಸವಾಸನ ಬೇಡ ಅನ್ನಂಗೆ ಆಗ್ತದೆ. ನಮ್ಮ ಅಹಮದಾಬಾದಿನ ಪಾಟ್ ಲೋಡ್ ಐತಲ್ಲ ಗುರು, ಅದು ಮಾತ್ರ 2 ಒಂದೇ ದಿವಸ ಖಾಲಿ ಮಾಡ್ಬೋದು. ನಾನು ಕಾಬಾದ್ ಪಾರ್ಸಲ್ ತುಂಬ್ಕೆ ಬರುತ್ತಲ್ಲ ಅವ್ರದ್ದು ಖಾಲಿ ಮಾಡ್ತೀನಿ. ಅಕಸ್ಮಾತ್ ಒಂದೊಂದು ಕಡೆ ಜಾಗ ಇಲ್ಲ ಅಂದರೆ ಏನು ಮಾಡೋಕ್ಕೆ ಬರಲ್ಲ. ಜಾಗ ಅಲ್ಲ, ಅದು ಲೇಟ್ ಆಗುತ್ತೆ. 2 ದಿವಸ ವಾಪಿಯಿಂದ ತುಂಬ್ಕೆ ಬಂದು 3 ಟನ್ ಒಂದು ದಿವಸ ಖಾಲಿ ಮಾಡಿ 30 ಟನ್ ಒಂದು ದಿವಸ ಖಾಲಿ ಮಾಡಿದ್ನಿ. ಇದು ಮಾರ್ಬಲ್ಲು ಟೈಲಿ ಏನಪ್ಪ ಅದು ಪಾರ್ಸಲ್ಲು ಅಹಮದಾಬಾದಿಂದ ಐತಲ್ಲ, 2 ದಿವಸಕ್ಕೆ ಒಂದೇ ಖಾಲಿ ಮಾಡಿಬಿಡ್ಬೋದು. ಯಾಕಂದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ನೇನೋ ಮೇಲ್ಗಡೆ ಮಾಲು ಹೇಳೇ ಹಾಕ್ತಾನೆ ಇಂಥದ್ದು ಖಾಲಿ ಆಗುತ್ತೆ ಅಂತೇಳಿ. ವಾಪಿ ನಾನು ಹೇಳೋದಿಲ್ಲ, ಸಿಟಿಗೆ ಹಾಕಿ ನೆಡೆ ಅಂದ್ಬಿಡ್ತಾನೆ. ಮತ್ತೆ ನೋಡೋದು ಅಹಮದಾಬಾದ್ ಲೋಡ್ ಸಿಕ್ಕರೆ ಹೋಗೋದು, ಇಲ್ಲಾಂದರೆ ನಾಗ್ಪುರ್ಗೆ ಹೋಗೋದು. ತಿಪ್ಪೇಶಿ ಮಂಗ್ಳೂರ್ನಾಗಿದ್ದಾನೆ, ಅವನು ಬಂದರೆ ಅವನ ಗಾಡಿನೂ ಇಬ್ಬರು ಲೋಡ್ ಮಾಡ್ಕೊಂಡು ಹೋದ್ರಾಯ್ತು, ಇಲ್ಲಾಂದರೆ ನಾಗ್ಪುರಿಗೆ ಹೋದ್ರಾಯ್ತು. ಅವ್ನು ನಾಳೆ ಲೋಡ್ ಆದರೆ ಸೋಮವಾರ ಬರ್ತಾನೆ. ಇನ್ನು ಸೋಮವಾರ ಬಂದು ಲೋಡ್ ಮಾಡ್ತಾನೋ ಇಲ್ಲ ಡೌಟ್ ಐತೆ, ನೋಡೋಣ ಬನ್ನಿ. ಅದೇನಾಗುತ್ತೋ ಅವ್ನು ಬಂದಮೇಲೆ ಗೊತ್ತಾಗೋದು. ಇವಾಗ ನಾವು ಮನೆ ಕಡೆ ಪ್ರಯಾಣ ಬೆಳೆಸೋಣ. ದುರ್ಗ ರಿಂಗ್ ರೋಡಿಗೆ ಬಂದೆ ನೋಡಿ. ದುರ್ಗ ರಿಂಗ್ ರೋಡ್ ಇನ್ನೇನು ಇಳಿಬೇಕು ನಮ್ಮ 13ಗೆ ಹೊಸಪೇಟೆ ರೋಡ್ಗೆ. ಅಲ್ಲೇ ಮುಂದೆ ಕಂಟೈನರ್ ಹೋಗ್ತಿದ್ದಾವೆ ನೋಡಿ. ಅಲ್ಲಿ ಲೆಫ್ಟ್ ಹೊಡ್ಕೊಂಡು ಈ ಕಡೆ ಸೈಡ್ಗೆ ಹೋಗ್ಬೇಕು. ಯಾವನು ಗುಡ್ಡಕ್ಕೆ ಬೆಂಕಿ ಹಚ್ಚಿದ್ರೆ ಗುಡ್ಡ ಎಲ್ಲ ಸುತ್ತೋಗುತ್ತೆ. ಇವಾಗ ಮಳೆ ಬರೋವರೆಗೂ ಏನಿಲ್ಲ, ಎಲ್ಲ ಸುಟ್ಟು ಹೋಗ್ಬಿಟ್ಟಾರೆ ಪಾಪ ನೋಡಿ. ಇವಾಗ ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ಸೀದಾ ಹೋದ್ರೆ ದಾವಣಗೆರೆ, ಲೆಫ್ಟ್ ಹೋದ್ರೆ ಸೋಲಾಪುರ, ಹೊಸಪೇಟೆ. ನಾವು ಹೋಗೋದೇ ಇಲ್ಲಿ, ಬರೋದೇ ಇಲ್ಲಿ ಗುರು. ನೋಡಿ ಇತ್ತು ಹಿಂಗೆ ಸ್ಪೀಡ್ನಾಗ ಬಂದು ಈ ಕಡೆಗೆ ಒಂದ್ಸಲಿ ಡೀಸೆಲ್ ಟ್ಯಾಂಕರ್ ಉಟ್ಕೊಂಡು ಹೋಗಿ ರೈಟ್ ಸೈಡ್ಗೆ ಗುಂಡಕ್ಕೆ ಡ್ರೈವರ್ ಸ್ಪಾಟ್ ಆಗಿದ್ದ. ಇಲ್ಲೊಂದು ಗಾಡಿ ಬಿದ್ದಿತ್ತು ನೋಡಿ. ಇಲ್ಲಿಂದ ಉಳ್ಕೊಂಡು ಸೀದಾ ಕೆಳಕ್ಕೆ ಹೋಗಿತ್ತು ನೋಡಿ. ಇದ್ರ ಮೇಲೇ ಗಾಡಿ ಬೀಳ್ತಿದ್ದಾವೆ ಅಂದರೆ ನಿಧಾನಕ್ಕೆ ಇಳಿಸಲ್ಲ. ಈಗ ಇಲ್ಲೊಂದು ಹೋಗ್ಯತ್ತೆ ನೋಡಿ, ಇಲ್ಲೆಲ್ಲ ಗುರ್ತಿದ್ದಾವೆ ಬೋರ್ಡ್, ಅದರಿಂದನೇ ಮುರಿದಿರೋದು. ತಿರ್ಗಾ ಮತ್ತೆ ನಮ್ಮ ಫ್ರೆಂಡಿಂದ ಒಂದು ಗಾಡಿ ಬಿದ್ದಿತ್ತು. ಇಲ್ಲಿ ಎಲ್ಲಿ ಬಿದ್ದಿತ್ತು ಅಂತ ಗೊತ್ತಾಗಂಗಿಲ್ಲ. ಇಲ್ಲಿ ಕೆಳಗೆ ಇಳಿದ ಮೇಲೆ ಬಿದ್ದಿತ್ತು ಗಾಡಿ. ಅಲ್ಲಿಲ್ಲ ಭತ್ತದ ಲೋಡು BTC ಮಿಲ್ಗೆ ಹೋಗೋದು. ಸಿನ್ನೂರಿಂದ ಬಂದು ಇಲ್ಲಿ ಬಿದ್ದಿತ್ತು. ಇಲ್ಲಿಂದ ಎತ್ಕೊಂಡು ಹೋಗಿ ಮತ್ತೆ ಲೋಡ್ ಮಾಡ್ಕೊಂಡು ಹೋದ್ರು ನೋಡಿ. ಬರೀ ಲೆಫ್ಟ್ನಾಗೆ ಸಾಯಿದಿ ಬಡಿ ಮಕ್ಕಳು. ರೈಟ್ ಸೈಡಿಗೆ ಬಂದು ಹೋಗೋಕೆ ಏನಾಗೈತೆ, ಬರೀ ಲೆಫ್ಟ್ ಸೈಡ್ನಾಗ ಅರ್ಧ ಹೋಗಿ ಕಲ್ತ್ಕೊಂಡ್ಬಿಡ್ತಾರೆ ಡ್ರೈವಿಂಗ್. ಬರೀ ಲೆಫ್ಟ್ ಸೈಡ್ನಾಗ ಓವರ್ಟೇಕ್ ಮಾಡೋರಿಗೆ ಕೇಸ್ ಹಾಕ್ಬೇಕು. ಹಂಗಾದ್ರೆ ಓವರ್ಟೇಕ್ ಮಾಡಲ್ಲ. ಆ ರೂಲ್ಸ್ ತರಬೇಕು, ಹಂಗಾದ್ರೆ ಬಗ್ಗೋದು. ನಾವು ರೈಟ್ ಸೈಡಿಂದ ಅಬ್ಸರ್ವ್ ಮಾಡ್ತಿರ್ತೀವಿ, ಯಾವಾಗಲೂ ಅದು ಲೆಫ್ಟ್ ಸೈಡಿಗೆ ತೋರಿರ್ತಾರೆ ನೋಡಿ. ಇಲ್ಲಿಂದ ಹೊಸಪೇಟೆ ರೋಡು. ಯಾಕೋ ವಾತಾವರಣ ಕೂಲ್ ಐತೆ. ಮನೆಗೆ ಹೋಗೋಣ. ಆಚೆ ಶೊಂಠಿ ಗಾಡಿ ನೋಡ್ಗುರು, ಇದು ಇವಾಗ ಹೋಗ್ತೈತೆ. ನೈಟ್ ಬಿಡೋ ಗಾಡಿ ಯಾಕೆ ಹೋಗ್ಬಿಟ್ಟು ಆರಾಮಾಗಿ ಹೋಗ್ತೈತೆ. ಶೋರೂಮ್ಗೆ ಹೋಗಿ ಬನ್ನಿ ಹೋಗೋಣ ಮನೆಗೆ. ಇನ್ನೇನು ಮಾಡ್ತೀವಿ.